ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಿಶೇಷವಾಗಿರುವಂತಹ ವಿಡಿಯೋನ ತಂದಿದ್ದೇವೆ. ಭರ್ಜರಿ ಗುಡ್ ನ್ಯೂಸ್ ಇದೆ ಇವತ್ತಿನ ವಿಡಿಯೋದಲ್ಲಿ. ತುಂಬಾ ಜನ ಹೇಳ್ತಾ ಇದ್ದಾರೆ, ಈ ಶ್ರಮ ಕಾರ್ಡ್ ಇಂದ ಪ್ರತಿ ತಿಂಗಳು 3,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗತ್ತೆ. ಕೇವಲ ಈ ಶ್ರಮ್ ಕಾರ್ಡ್ ಇದ್ರೆ ಸಾಕು, 3,000 ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಜಮಾ ಆಗತ್ತೆ. ಇದು ನಿಜಾನಾ ಅಥವಾ ಸುಳ್ಳ? ಇದು ರಿಯಲ್ ಅಥವಾ ಫೇಕಾ? ಏನಿದು ಈ ಶ್ರಮ್ ಕಾರ್ಡ್ನ ವಿಶೇಷವಾಗಿರುವಂತಹ ಮಾಹಿತಿ? ತುಂಬಾ ಜನ ಕೇಳ್ತಾ ಇದ್ದಾರೆ. ಕೆಲವೊಂದು ಹಳ್ಳಿಗಳಲ್ಲಿ ಈ ಶ್ರಮ್ ಕಾರ್ಡ್ ಮಾಡಿದ್ರೆ 3,000 ರೂಪಾಯಿ ಬರುತ್ತೆ ಅಂತ ತುಂಬಾ ಜನ ಓಡಾಡಿ ಈ ಒಂದು ಕಾರ್ಡ್ ಮಾಡಿಕೊಳ್ಳುತ್ತಿದ್ದಾರೆ. ಸೊ ಇದರ ಸತ್ಯವಾಗಿರುವಂತಹ ಮಾಹಿತಿ ಏನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸಿಕೊಡುತ್ತೇನೆ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ ಬನ್ನಿ, ಲೇಟ್ ಮಾಡೋದೇ ಬೇಡ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ನೋಡಿ, ಇವಾಗ ನಾನು ಈ ಶ್ರಮ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದೇನೆ. ಲೈವ್ ಪ್ರೂಫ್ ಎಲ್ಲ ಲೈವ್ ಇದೆ, ಇಲ್ಲಿ ಯಾವುದೇ ರೀತಿ ಎಡಿಟಿಂಗ್ ಇಲ್ಲ, ಏನಿಲ್ಲ. ನೋಡಿ, ಈ ಶ್ರಮ್ ಕಾರ್ಡ್ನ ಈ ಒಂದು ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹಾಗೂ ಈ ಶ್ರಮ್ ಕಾರ್ಡ್ಗೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕೇವಲ ಚುಟ್ಕೆ ಹೊಡೆಯೋದರಲ್ಲಿ 2 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನೀವೇ ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಕೊಳ್ಳಬಹುದು. ಅನ್ಆರ್ಗನೈಸ್ ವರ್ಕರ್ ಮಾತ್ರ ಈ ಶ್ರಮ್ ಕಾರ್ಡ್ಗಳನ್ನ ಮಾಡಿಕೊಳ್ಳಬಹುದು. ಅಂದ್ರೆ ಅಸಂಘಟಿತ ಕಾರ್ಮಿಕರು. ಯಾರು ಆ ಅಸಂಘಟಿತ ಕಾರ್ಮಿಕರಂತ ಅದರ ಒಂದು ಲಿಸ್ಟ್ ಇದೆ, ಅದು ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದಾಗ. ಹಾಗಾದ್ರೆ ನೋಡಿ, ನಿಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದೆ. ಕೆಲವರು ಕಮೆಂಟ್ಸ್ ಮಾಡಿದ್ರು ನನಗೆ, ಸರ್ ನಾನು ಈ ಶ್ರಮ್ ಕಾರ್ಡ್ ಮಾಡಿಕೊಂಡಿದ್ದೇನೆ, ನನಗೆ 3,000 ರೂಪಾಯಿ ಬರುತ್ತೆ ಪ್ರತಿ ತಿಂಗಳಂತ. ಹೌದಾ, ತುಂಬಾ ಖುಷಿ ಆಯಿತು. 3,000 ರೂಪಾಯಿ ಕೇವಲ ಈ ಶ್ರಮ್ ಕಾರ್ಡ್ ಮಾಡಿಕೊಂಡ್ರೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್, ನಿಮ್ಮ ಒಂದು ಕೊಡುಗೆ ಕೂಡ ಬೇಕು. ಹಾಗಾದ್ರೆ ಏನು ಆ ಒಂದು 3,000 ರೂಪಾಯಿ ಈ ಶ್ರಮ್ ಕಾರ್ಡ್ನ ವಿಶೇಷ ಮಾಹಿತಿ ನೋಡಿ. ನಿಮ್ಮ ಹತ್ರ ಕೇವಲ ಈ ಶ್ರಮ್ ಕಾರ್ಡ್ ಅಂದ್ರೆ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಆ ಈ ಶ್ರಮ್ ಕಾರ್ಡ್ ಇದ್ರೆ 3,000 ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗೋದಿಲ್ಲ. ಜಮಾ ಆಗ್ಬೇಕಾದ್ರೆ ಅದಕ್ಕೆ ಒಂದು ಕಂಡೀಷನ್ ಇದೆ. ಏನದು ಕಂಡೀಷನ್ ನೋಡಿ. ಈ ಶ್ರಮ್ ಕಾರ್ಡ್ ರಿಜಿಸ್ಟರ್ ಇಲ್ಲಿ ಮಾಡಿಬಹುದು, ಅಪ್ಡೇಟ್ ಕೂಡ ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಫಾರ್ ಪೆನ್ಷನ್ ಆಫ್ 3,000 ರೂಪೀಸ್ ರಿಜಿಸ್ಟರ್ ಆನ್ ಮಾನಧನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಒಂದು ವಿಂಡೋ ಓಪನ್ ಆಗತ್ತೆ. ಸೊ ಈ ವಿಂಡೋದಲ್ಲಿ ಏನಿದೆ ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಧಾನಮಂತ್ರಿ ಮಾನಧನ ಯೋಜನೆ ಇದೆ. ಏನಿದೆ? ಪ್ರಧಾನಮಂತ್ರಿ ಶ್ರಮ ಮಾನಧನ ಯೋಜನೆ ಇದೆ, ಶ್ರಮಯೋಗಿ ಮಾನಧನ ಯೋಜನೆ. ಏನಿದು ಯೋಜನೆ? ಈ ಒಂದು ಯೋಜನೆ ಅಡಿಯಲ್ಲಿ ನೋಡಬಹುದು, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ ಪ್ರೊವೈಡೆಡ್ ಅಸ್ಯೂರ್ಡ್ 3,000 ರೂಪೀಸ್ ಮಂತ್ಲಿ ಪೆನ್ಷನ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ ಎಟ್ ಏಜ್ ಆಫ್ 60 ಇಯರ್. ಎಕ್ಸಾಂಪಲ್ ನೋಡಿ, ಅಸಂಘಟಿತ ಕಾರ್ಮಿಕರು ನೀವು ಇದ್ದರೆ, ನಿಮಗೆ ವಯಸ್ಸು 40 ವರ್ಷ ಇವಾಗ ಇದ್ರೆ 60 ವರ್ಷದವರೆಗೆ ನಿಮಗೆ ಒಂದು ಪ್ರೀಮಿಯಂ ಹಣ ಬರುತ್ತೆ. ಇಷ್ಟು ಹಣ ಪಾವತಿ ಮಾಡಬೇಕು 60 ವರ್ಷದವರೆಗೆ. ಅಂದ್ರೆ ಡಿಫರೆನ್ಸ್ 20 ವರ್ಷ ನೀವು ಹಣ ಪಾವತಿ ಮಾಡಬೇಕು. ಅಥವಾ ನಿಮಗೆ 35 ವರ್ಷ ಆಗಿದ್ರೆ ನೀವು ಅಲ್ಲಿ ಏನ್ ಮಾಡಬೇಕು ಸ್ನೇಹಿತರೆ, 25 ವರ್ಷ ಅಂದ್ರೆ ಟೋಟಲ್ 60 ವರ್ಷ ಆಗೋವರೆಗೆ ನೀವು ಪ್ರೀಮಿಯಂ ಪಾವತಿ ಮಾಡಬೇಕು. ಅರ್ಧ ಪ್ರೀಮಿಯಂ ನೀವು ಪಾವತಿ ಮಾಡಬೇಕು, ಅರ್ಧ ಪ್ರೀಮಿಯಂ ಇಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ ಶ್ರಮ ಮಾನಧನ ಯೋಜನೆಯಿಂದ ಜಮಾ ಆಗತ್ತೆ. ಸೊ ನಿಮ್ಮ ಅರ್ಧ ಹಣ 50%, ಅವ್ರದ್ದು 50%, ಈ ಎರಡೂ ಹಣ ಸೇರಿ 60 ವರ್ಷದವರೆಗೆ ನಿಮ್ಮ ಹೆಸರಲ್ಲಿ ಕ್ರೋಢೀಕೃತವಾಗತ್ತೆ. 60 ವರ್ಷ ಮುಗಿದ ತಕ್ಷಣ ನೀವು ಜೀವಿತಾವಧಿ ಇರುವವರೆಗೆ, ನೀವು ಜೀವಂತ ಇರುವವರೆಗೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ 3,000 ರೂಪಾಯಿ ಪೆನ್ಷನ್ ರೂಪದಲ್ಲಿ ಬರುತ್ತೆ. ಇದು ಯಾವಾಗ ಬರುತ್ತೆ? ನೀವು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಹಣ ಪಾವತಿ ಮಾಡಬೇಕು. ಅವಾಗ ಮಾತ್ರ ನಿಮಗೆ 60 ವರ್ಷ ಮುಗಿದ ತಕ್ಷಣ ನಿಮಗೆ ಈ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಮುಂದೆ ನೀವು 60 ವರ್ಷ ಆದಮೇಲೆ 65 ಅಥವಾ 70 ವರ್ಷಕ್ಕೆ ನೀವು ಏನಾದರೂ ಡೆತ್ ಆದರೆ, ತೀರಿಕೊಂಡ್ರೆ, ಸೊ ನಿಮ್ಮ ಒಂದು ಪತ್ನಿಗೆ, ನಾಮಿನಿಗೆ ಕೂಡ ಈ ಒಂದು ಲಾಭ ಸಿಗತ್ತೆ. ಸೊ ಇದು ಏನಂತಾರೆ, ಇದಕ್ಕೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ನಿಮ್ಮ ವಯಸ್ಸು ಎಷ್ಟು ಪ್ರೀಮಿಯಂ ಬರುತ್ತೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಒಂದು ವಿಡಿಯೋ ಮಾಡಿ ಅಂತ ನನಗೆ ಕಮೆಂಟ್ಸ್ ಮಾಡಿ, ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಕೆಳಗಡೆ ಈ ಒಂದು ಶ್ರಮಯೋಗಿ ಮಾನಧನ ಯೋಜನೆ, ಈ ಶ್ರಮ್ ಕಾರ್ಡ್ಗೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳಿದಾವೆ, ಕ್ಲಿಕ್ ಮಾಡಿ ನೋಡಬಹುದು. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಈ ಮಾಹಿತಿ ಸ್ಪಷ್ಟವಾಗಿ ಅರ್ಥವಾಗಲಿ. ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.